ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಗಣಿಗುತ್ತಿಗೆ ನವೀಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ 500 ಕೋಟಿ ಕಿಕ್ ಬ್ಯಾಕ್ ಆರೋಪ. ಇಂತಹ ಅಪಪ್ರಚಾರ ನಾನು ಅಧಿಕಾರಕ್ಕೆ ಬಂದಾಗಿಂದ ಕೇಳ್ಕೊಂಡು ಬರ್ತಿವೆ. ಈ ದೂರುಗಳಲ್ಲಿ ಯಾವುದೇ ಹುರುಳಿಲ್ಲವೆಂದು ಸಿಎಂ ಸ್ಪಷ್ಟನೆ. ವಾಲ್ಮೀಕಿ ನಿಗಮದ ಕೇಸ್ನಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತೆ ಇಡಿ ಆತಂಕ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ. ಇಡಿ ಮನವಿ ಬೆನ್ನಲ್ಲೇ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಗ್ರೀನ್ ಸಿಗ್ನಲ್. ಅಕ್ರಮವಾಗಿ ಸ್ಫೋಟಕ ಶೇಖರಣೆ ಮಾಡಿದ್ದವನ ಬಂಧನ. 388 ಜಿಲೆಟಿನ್ ಪೇಸ್ಟ್ ಟ್ಯೂಬ್, 250 ಅಡಿ ಬತ್ತಿ ವಶಕ್ಕೆ. ಚಿಕ್ಕಮಗಳೂರಿನ ಕಡೂರು ನಗರದ ಕಲ್ಲುಗುಂಡಿ ವೆಂಕಟೇಶ್ವರ ಬಡಾವಣೆಯಲ್ಲಿ ಘಟನೆ. ರಾಹುಲ್ ಗಾಂಧಿ ಸಂವಿಧಾನ ಪುಸ್ತಕವನ್ನ ಗಂಟೆಯಂತೆ ಅಲ್ಲಾಡಿಸುತ್ತಾರೆ. ಸಂವಿಧಾನವನ್ನ ಗಂಟೆಗೆ ಹೋಲಿಸಿ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯ. ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಅಂತ ಸರ್ಕಾರಕ್ಕೆ ಚಾಟಿ. ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ. ಪಂಜೋಡಿ ಎನ್ನುವಲ್ಲಿ ಧರೆಗುರುಳಿದ ವಿದ್ಯುತ್ ಕಂಬ. ನೆಲ್ಯಾಡಿ ಪೇಟೆ ಜಲಾವೃತವಾಗಿ ಜನಜೀವನ ಅಸ್ತವ್ಯಸ್ತ. ಚಿತ್ರದುರ್ಗದಲ್ಲಿ ಸಿಎನ್ಜಿ ಗ್ಯಾಸ್ ತುಂಬಿಸುವಾಗ ಟ್ಯಾಂಕರ್ ಸ್ಫೋಟ. ದುರಂತದಲ್ಲಿ ಟ್ಯಾಂಕರ್ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇಬ್ಬರಿಗೆ ಗಾಯ. ಅಗ್ನಿಶಾಮಕ ದಳದಿಂದ ಗ್ಯಾಸ್ ಸೋರಿಕೆ ನಿಯಂತ್ರಣ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಬೇಸತ್ತು ಉಮೇಶ್ ಕಾಟುವ ಆತ್ಮಹತ್ಯೆ. ಗದಗ ನಗರದ ಬಿಟಗೇರಿಯ ನರಸಾಪುರ ಆಶ್ರಯ ಕಾಲೋನಿಯಲ್ಲಿ ಘಟನೆ. ಪ್ರಕರಣ ಸಂಬಂಧ 2 ಮೈಕ್ರೋ ಫೈನಾನ್ಸ್ 2 ಸಿಬ್ಬಂದಿ ಅರೆಸ್ಟ್. ಉಡುಪಿಯ ಶ್ರೀಕೃಷ್ಣ ಮಠದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಿಷೇಧ. ರಥಬೀದಿ ಸುತ್ತಲೂ ಫೋಟೋಶೂಟ್ ಬ್ಯಾನ್ ಮಾಡಿದ ಮಠದ ಆಡಳಿತ. ಜೋಡಿಗಳ ಸಲ್ಲಾಪ ಕ್ಷೇತ್ರದ ಪಾವಿತ್ರತೆ ಕೆಡಿಸ್ತಾ ಇದೆ ಅಂತ ಕ್ರಮ. ಮುಂಜಾನೆ ಮಾಲೀಕರ ಜೊತೆ ಹುಂಜಾ ವಾಕಿಂಗ್. ಚಿತ್ರದುರ್ಗದ ಚಳ್ಳಕೆರೆ ವ್ಯಾಪಾರಿ ಆಯುಬ್ ಜೊತೆ ವಾಯುವಿಹಾರ. ಬೆಳಗ್ಗೆ ಎಬ್ಬಿಸಬೇಕಿದ್ದ ಹುಂಜಾ ವಾಕಿಂಗ್ ಹೋಗ್ತಿರೋದನ್ನ ನೋಡಿ ಜನ ಕಕ್ಕಾಬಿಕ್ಕಿ. ಭಾವಿ ಅಳಿಯ ಮತ್ತು ಭಾವಿ ಅತ್ತೆಯ ಮಧ್ಯೆ ಲವ್ ಸ್ಟೋರಿ. ವಧು ಬಿಟ್ಟು ವಧು ತಾಯಿ ಜೊತೆ ಮದುಮಗ ಪರಾರಿ. ಮದುವೆಗೆಂದು ತಂದಿದ್ದ ಚಿನ್ನದ ಒಡವೆ ಕಾಣೆ. ಇಬ್ಬರಿಗಾಗಿ ತಲಾಶ್. ಎರಡ್ 2008ರ ಮುಂಬೈ ಭಯೋತ್ಪಾದಕ ದಾಳಿಯ ಸಂಚುಕೋರ ಭಾರತಕ್ಕೆ ಗಡಿಪಾರು. ಇಂದು ಅಮೆರಿಕಾದಿಂದ ಭಾರತಕ್ಕೆ ಬರಲಿರುವ ತಹವ್ವೂರ್ ರಾಣಾನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಲಿರುವ ಎನ್ಐಎ. ಆನ್ಲೈನ್ನಲ್ಲಿ ಆಂಧ್ರದ ಯುವಕನ ಪ್ರೇಮ ಪಾಶಕ್ಕೆ ಸಿಲುಕಿದ ಅಮೆರಿಕದ ಯುವತಿ. ಪ್ರಿಯಕರ ಚಂದನ್ಗಾಗಿ ದೇಶ ಬಿಟ್ಟು ಬಂದ ಜಾಕ್ಲಿನ್. 8 ತಿಂಗಳಿಂದ ಪ್ರೀತಿಸಿ ಈಗ ನೈಜವಾಗಿ ಭೇಟಿಯಾದ ಪ್ರೇಮಿಗಳು. ಅಸ್ಸಾಂನ ಸೇನಾ ಶಾಲೆಗೆ ಎಂಟ್ರಿ ಕೊಟ್ಟ ಕಾಡಾನೆ. ತರಗತಿ ಲ್ಯಾಬ್ ಸೇರಿ ಇಡೀ ಕ್ಯಾಂಪಸ್ ತಿರುಗಾಡಿ ಆತಂಕ ಸೃಷ್ಟಿಸಿದ ಸಲಗ. ಯಾರಿಗೂ ಹಾನಿ ಮಾಡದೆ ಕೊಳದಲ್ಲಿ ಈಜಾಡಿ ವಾಪಸ್ ತೆರಳಿದೆ. ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ವಾಮನ ಸಿನಿಮಾ ನೋಡಿದ ನಟ ದರ್ಶನ್. ಬೆನ್ನು ನೋವಿನಲ್ಲೇ ಚಿಕ್ಕಣ್ಣನ ಜೊತೆ ಚಿತ್ರ ವೀಕ್ಷಿಸಿದ ದಾಸ. ಕೋರ್ಟ್ಗೆ ಹಾಜರಾಗಲು ವಿನಾಯಿತಿ ಕೇಳಿ ಸಿನಿಮಾ ವೀಕ್ಷಣೆ. ₹1,000 ದಾಟಿದ ಅಜಿತ್ ಸಿನಿಮಾ ಟಿಕೆಟ್ ಬೆಲೆ. ರಾಜ್ಯದಲ್ಲಿ ಕಾರ್ಯರೂಪಕ್ಕೆ ಬಾರದ ಏಕರೂಪ ದರ. ಶೀಘ್ರದಲ್ಲೇ ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ ಮಾಲೀಕರ ಸಭೆ ನಡೆಸಿ ಏಕರೂಪ ದರ ಜಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.